ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು. ಶಾವಿಗೆ ಪಾಯಸ ಅಂತ ಎಲ್ಲರೂ ಮಾಡ್ತೀವಲ್ವ ನಾವು. ಸೊ ನಾವು ಮನೆಯಲ್ಲಿ ಮಾಡಿದಾಗ ನಮಗೆ ಹೊರಗಡೆ ಎಲ್ಲ ನಾವು ತಿಂದಿರ್ತೀವಿ ಆ್ಯಂಡ್ ಹೋಟೆಲ್ ಆಗಿರ್ಬೋದು ಮತ್ತು ಮದುವೆಗಳಲ್ಲಾಗಿರ್ಬೋದು. ಸೊ ಈ ಥರ ನಾವು ತಿಂದಿರ್ತೀವಿ, ಬಟ್ ಅದೇ ರುಚಿ ನಮಗೆ ಬಂದಿರೋಂಗಿಲ್ಲ ಫ್ರೆಂಡ್ಸ್. ಸೊ ನಾವು ತಲೆ ಕೆಡಿಸ್ಕೊಂಡಿರ್ತೀವಿ ಅವ್ರು ಏನು ಹಾಕಿ ಮಾಡ್ತಾರೆ ಏನಂತ ಹೇಳಿ. ಆ್ಯಂಡ್ ನಾವು ಮಾಡಿ ಇಟ್ಟ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿಯಾಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಅದು. ಓಕೆನಾ. ಸೊ ಆ ಥರ ಆಗಬಾರ್ದಪ್ಪ ಅಂತ ಹೇಳಿದರೆ ಎಷ್ಟೊತ್ತು ನಾವು ಮಾಡಿಟ್ರೂ ಅದು ಗಟ್ಟಿ ಆಗದೇ ಇರೋ ಥರ ಆ್ಯಂಡ್ ಸೂಪರಾಗಿರೋ ಟೇಸ್ಟ್ ಬರೋ ಥರ ಯಾವ ಥರ ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಂದು 5 ಸ್ಪೂನಷ್ಟು ಹಾಲಿನ ಪೌಡರ್ನ ತೊಗೊಂಡಿನಿ. ನಾವು ಪ್ಯಾಕೆಟ್ ಹಾಲು ಹಾಕೋಕ್ಕಿಂತ ಒಂದು ಸ್ವಲ್ಪ ಹಾಲಿನ ಪೌಡ್ರ್ ನಾವು ಅದ್ರದ್ದು ಹಾಲು ಮಾಡಿಕೊಂಡು ನಾವು ಹಾಕಿದ್ನಂದರೆ ಅದಕ್ಕೊಂದು ಸೂಪರಾಗಿರೋ ಟೇಸ್ಟ್ ಆ್ಯಂಡ್ ಥಿಕ್ನೆಸ್ ಬರುತ್ತೆ. ಯಾವುದೇ ನಾವು ಕಸ್ಟರ್ಡ್ ಪೌಡ್ರೆಲ್ಲ ಹಾಕಿ ಮತ್ತು ಅದು ಥಿಕ್ನೆಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾನೊಂದು ಗ್ಲಾಸಷ್ಟು ನೀರು ಒಂದು ಚರ್ಗಿಯಷ್ಟು ನೀರು ಹಾಕಿದ್ದೀನಿ. ಇದನ್ನು 1 ಲೀಟ್ರಷ್ಟು ನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ಇವಾಗ ಇದನ್ನು ಪೌಡ್ರ್ ಹಾಕಿ ಇದಕ್ಕೆ ನೀರು ಹಾಕಿ ಗಂಟು ಇಲ್ಲದೆ ಇರೋ ಥರ ಕಲಸಿ ಸೈಡಿಗೆ ಇಟ್ಬಿಡಬೇಕು. ನಾನು ನಂದಿನಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಇದು ನಮಗೆ ಹೊರಗಡೆ ಅಂತ ಹೇಳಿದ್ನಂದರೆ ಹೊರಗಡೆ ಈ ನಂದಿನಿ ಪೌಡರ್ ಪ್ಯಾಕೆಟ್ ಸಿಗಲ್ಲ ನಮಗೆ. ನಾವು ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ಲ, ಸೊ ಅದನ್ನೇ ನಾವು ತೊಗೊಂಡಿದ್ದೀವಿ. ಆ್ಯಂಡ್ ಸೊ ಇಲ್ಲಿ ನಾನು ಗೋಡಂಬಿನ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಸೊ ನೀವು ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಅಷ್ಟೇ ಅವೈಲೇಬಲ್ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ. ಸೊ ಹಿಂಗಾಗಿ ನಾನು ಗೋಡಂಬಿನ ಅಷ್ಟೇ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಹುರ್ಕೊಳ್ತಾ ಇಲ್ಲ. ಸೊ ಹಾಗೆ ಡೈರೆಕ್ಟಾಗಿ ಹಾಕಿಬಿಡ್ತೀನಿ ನಾನು. ಸೊ ಅದರಿಂದನೇ ನಮ್ಗೆ ನಮ್ಮ ಮನೆಯಲ್ಲಿ ಈ ಥರ ತುಪ್ಪದಲ್ಲಿ ಹುರಿದು ಹಾಕೋಕ್ಕಿಂತ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೇ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ. ಸೊ ಇವಾಗ ನೋಡಿರಿ, ನಾನು ಒಂದು ಬಟ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ನಾನು ತೋರಿಸೋ ರೀತಿ ನೀವು ಮಾಡಿದ್ದಂದರೆ ಡೆಫಿನೆಟ್ಲಿ ನಿಮ್ಮ ಶಾವಿಗೆ ಪಾಯಸ ಏನಿದೆ ಗಟ್ಟಿ ಆಗೋಲ್ಲ ಆ್ಯಂಡ್ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಬಟ್ಲ ತೋರಿಸ್ತಾ ಇದ್ದೀನಲ್ಲ, ಸೊ ಈ ಬಟ್ಲದಲ್ಲಿ ಒಂದು ಫುಲ್ ಬಟ್ಲ ನಾನು ಶಾವಿಗೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು MTR ಅವ್ರದ್ದು ವರ್ಮಿಸೆಲಿ ತೊಗೊಂಡಿದ್ದೀನಿ. ಓಕೆನಾ. ಸೊ ಇದನ್ನು ನೀವು ಸರಿ ಪ್ರಮಾಣದಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ಬೋದು, ನಾನು ಇದನ್ನು ತೆಗೆದು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ. ಸೊ ಇವಾಗ ನಾವು ಒಂದು ಬಾಣಲೆನ ತೊಗೊಳ್ಳೋಣ. ಬಾಣಲೆ ಆಗಿರ್ಬೋದು, ನೀವು ಎದ್ರಲ್ಲಿ ಮಾಡ್ತೀರಲ್ಲ ಸೊ ಅದನ್ನು ನೀವು ತೊಗೊಳ್ಳಿ. ನಾನಿಲ್ಲಿ ಸ್ಟೀಲಿನ ತೊಗೊಂಡಿದ್ದೀನಿ. ಓಕೆನಾ. ಸೊ ನಮ್ಮ ಮನೇಲಿ ನಾವು ನಂದಿನಿ ತುಪ್ಪ ಯೂಸ್ ಮಾಡೋದು. ಸೊ ಅದು ಖಾಲಿ ಆಗಿಬಿಟ್ಟಿತ್ತು. ನಂದಿನಿ ತರ್ಸೋಕ್ಕೆ ಕಳಿಸಿದ್ದೆ, ಬಟ್ ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಹಿಂಗಾಗಿ ಎಮರ್ಜೆನ್ಸಿಗಂತ ತರಿಸಿದೆ. ಸೊ ಇವಾಗ ನೀವು ಯಾವ ತುಪ್ಪನ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಒಂದು 2-3 ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಅದಾದಮೇಲೆ ನಾವಿಲ್ಲಿ ಶಾವಿಗೆನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಟು ಸೊ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಸೊ ಈ ಥರ ನೀವು ಕೈಯೆಲ್ಲ ಬಿಡೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಫುಲ್ಲು ಒತ್ತೋ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆನಾ. ಸೊ ಈ ಥರ ನೀವು ಕೈ ಬಿಡ್ದಂಗೆ ನೀವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಕಲರ್ ಚೇಂಜ್ ಆಗಿದೆ. ನಿಮಗೆ ಬೇಕಂತ ಹೇಳಿದರೆ ಇನ್ನೂ ಜಾಸ್ತಿ ನೀವು ಕಲರ್ ಚೇಂಜ್ ಮಾಡ್ಕೋಬೋದು. ನಮಗೆ ಇಷ್ಟೇ ಸಾಕು. ಸೊ ನಾನು ಇಷ್ಟೇ ಮಾಡಿದ್ದೀನಿ. ಇವಾಗ ನಾನು ಯಾವ ಬಟ್ಲಿಂದ ಶಾವಿಗೆ ತೊಗೊಂಡಿದ್ದೀನಲ್ಲ, ಸೊ ಅದೇ ಬಟ್ಲಿಂದ 2 ಬಟ್ಲಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ಓಕೆನಾ. 1 ಬಟ್ಲು ಶಾವಿಗೆಗೆ 2 ಬಟ್ಲಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಓಕೆನಾ. ಸೊ ಇವಾಗ ಇದು ಹಾಕಿ ಆದಮೇಲೆ ಚೆನ್ನಾಗಿ ಕುದಿಬೇಕು. ಓಕೆನಾ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಂತೆ ಯಾವ ಥರ ಇವಾಗ ಇದು ಕುದಿ ಬರುತ್ತಂತ ಹೇಳಿ. ಸೊ ಈ ಥರ ಕುದಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಫುಲ್ಲು ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ನಮ್ಗೆ ತಿನ್ನೋವಾಗನ ಅದು ಕಚ್ ಅಂತ ಅನಿಸಲ್ಲ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 50%, ಒಂದು 70% ಆದ್ರೂ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಇನ್ನೊಂದು 30% ಇದ್ದಾಗ ನೀವು ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ನಾನೊಂದು 2-3 ನಿಮಿಷ ಅಷ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಅದು ಒಂದು 70% ಅಷ್ಟು ಬೆಂದುಬಿಟ್ಟಿರುತ್ತೆ. ಸೊ ಇವಾಗ ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ನಿಮ್ಮ ಮನೇಲಿ ನೀವು ಎಷ್ಟು ಜನ ಮಾಡ್ತಾ ಇದ್ದೀರ, ಎಷ್ಟು ಜನ ಇದ್ದಾರೆ ನೋಡಿಕೊಂಡು 1 ಕಪ್
ಶಾವಿಗೆ ತೊಗೊಂಡ್ರೆ ಒಂದು ಲೀಟ್ರಷ್ಟು ಹಾಲು ಹಾಕಿ, ಅಥವಾ 2 ಕಪ್ಪಷ್ಟು ನೀವು ಶಾವಿಗೆ ತೊಗೊಂಡ್ನಂದರೆ 4 ಗ್ಲಾಸ್ ನೀರು ಆಮೇಲೆ ಒಂದು 2 ಲೀಟ್ರಷ್ಟು ಹಾಲನ್ನ ಹಾಕ್ಕೋಬೇಕು. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಾಲು ಹಾಕಿದ್ದೂ ಕೂಡ ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಇವಾಗ ನಾನು ಸಕ್ಕರೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ, ಓಕೆನಾ. ಇವಾಗ ನಾನಿಲ್ಲಿ ಒಂದು ಫುಲ್ ಕಪ್ಪಷ್ಟು ನಾನು ಶಾವಿಗೆ ತೊಗೊಂಡಿದ್ನಲ್ವ, ಅದೇ ಕಪ್ಪಲ್ಲಿ ಒಂಚೂರು ಕಮ್ಮಿ ಇತ್ತು ಸಕ್ಕರೆ. ನೀವು ನೋಡಿದ್ರಲ್ಲ, ನಾನು ಫುಲ್ಲೂ ತೊಗೊಂಡಿಲ್ಲ. ಫುಲ್ಲು ತೊಗೊಂಡ್ಬಿಟ್ರೆ ಸಕ್ಕರೆ ಎಲ್ಲ ಜಾಸ್ತಿ ತಿಂತಾರೆ ನೋಡಿ, ಅಂಥವ್ರಿಗೆ ಕರೆಕ್ಟ್. ಬಟ್ ನಾವು ಸಕ್ಕರೆ ಕಮ್ಮಿ ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಕಮ್ಮಿನೇ, ಒಂದು ಬಟ್ಲಿಗೆ ಒಂದು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಸೊ ಅಷ್ಟನ್ನು ನೀವು ಕಮ್ಮಿ ತಿನ್ನೋರಾಗಿದ್ದರೆ ಸೊ ತೊಗೋಬೋದು. ಅದ್ರ ಜೊತೆಗೇ ನಾನು ಏಲಕ್ಕಿ ಕೂಡ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ರೆಡಿ ಆಗಿದೆ ಸೊ ಶಾವಿಗೆ ಪಾಯಸ. ಇವಾಗ ಇದು ಬಿಸಿ ಇದೆ ಫ್ರೆಂಡ್ಸ್, ನಾನು ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಯಾವ ಥರ ಇದು ಗಟ್ಟಿನೇ ಆಗಲ್ಲ, ಓಕೆನಾ. ನೀವು ಎಷ್ಟೊತ್ತಿಟ್ರೂ ಗಟ್ಟಿ ಆಗಲ್ಲ ಫ್ರೆಂಡ್ಸ್. ಸೊ ಇವಾಗ ಇದೆಲ್ಲ ಆದಮೇಲೆ ಸೊ ಲಾಸ್ಟ್ ಒಂದು ಕುದಿಯೋವಾಗ, ಲಾಸ್ಟ್ ಇನ್ನೂ ಒಂದು ಕುದಿ ಇರುತ್ತಪ್ಪ ಅಂತ ಅನ್ನೋ ಅಷ್ಟರಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ಬೇಕಾದರೆ ತುಪ್ಪದಲ್ಲಿ ಹುರಿದು ಹಾಕೋರಿ, ಇಲ್ಲ ಅಂತ ಹೇಳಿದರೆ ಹಂಗೆ ಹಾಕೋರಿ. ನನಗೆ ಹಂಗೆ ಇಷ್ಟ ನಮ್ಮ ಮನೇಲಿ, ಸೊ ಹಿಂಗಾಗಿ ನಾನು ಹಾಗೆ ಹಾಕಿದ್ದೆ. ತುಪ್ಪದಲ್ಲೆಲ್ಲ ಏನು ಸಪ್ರೇಟಾಗಿ ಹುರ್ಕೊಂಡಿಲ್ಲ ಅದನ್ನು. ನಮಗೆ ಅದು ಕ್ರಂಚಿನೆಸ್ ಸಿಗಬೇಕು ಫ್ರೆಂಡ್ಸ್, ಸೊ ಅಂದಾಗೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗೋದು. ಸೊ ಹಿಂಗಾಗಿ ನಾನು ಹಾಗೆ ಹಾಕಿದ್ದು. ಓಕೆ. ಸೊ ಇವಾಗ ನೋಡಿ, ಬಿಸಿ ಬಿಸಿಯಾದ ಶಾವಿಗೆ ಪಾಯಸ ರೆಡಿ. ಆ್ಯಂಡ್ ಓಕೆ, ಸೊ ಇದನ್ನು ನಾನು ತುಂಬ ಹೊತ್ತಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲೈಟಾಗಿ ಬಿಸಿ ಇದೆ ಅಷ್ಟೇ, ಅಂದರೂ ನೋಡಿ ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ. ಸೊ ಯಾವ ಥರ ಆಗಿದೆ ಅಂತ ಹೇಳಿ, ನೀವು ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಹೆಂಗೆ ಅನಿಸಿತು ಅಂತ ಹೇಳಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗ್ತೀನಿ ಮತ್ತು ನಾಳೆ ಒಂದು ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಬಾಯ್.